ಈಸುಬಂತೂ ಹಿ ಲಿವ್ಡ್ ಲೈಕ್ ಅ ಮ್ಯೂಸಿಕ್ ಆನ್ ಸ್ಟೇಜ್ ನಿಜವಾಗ್ಲು. ಆ್ಯಂಡ್ ಈಕೆ ಮೇಡಮ್ ಯಾವ ಹೀರೋಯಿನ್ ಪರ್ಫಾರ್ಮೆನ್ಸ್ಗಿಂತ ಕಮ್ಮಿ ಮಾಡಲ್ಲ ಮೇಡಮ್ ಅಕ್ಷತಾ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಹಾ ಅಕ್ಷತಾ ಯು ಸಚ್ ಅ ಗುಡ್ ಆಕ್ಟರ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ಥ್ಯಾಂಕ್ ಯು ಮ್ಯಾಮ್. ದಟ್ ಫೀಲ್ ಆಫ್ ಬೀಯಿಂಗ್ ಮೆಂಟಲಿ ಇಲ್ ಇರ್ಬೋದು, ಮ್ಯೂಸಿಕ್ ನೋಟ್ಸ್ ಅನ್ನ ಅವಳ ಮೇಲೆ ಅಂಟಿಸೋದಿರ್ಬೋದು. ಸೊ ವೆಲ್, ದಟ್ ಮೀನ್ಸ್ ಹೀಸ್ ಕ್ಲಿಯರಿಂಗ್ ಹರ್ ಮೆಂಟಲ್ ಇಲ್ನೆಸ್. ಅದ್ರಲ್ಲಿ ಅವ್ನು ಮ್ಯೂಸಿಕ್ ತುಂಬ್ತಾ ಇದ್ದಾನೆ. ವಾಟ್ ಅ ನೈಸ್ ಕಾನ್ಸೆಪ್ಟ್. ಎಷ್ಟು ಚೆನ್ನಾಗಿ ಮಾಡಿದೆ ರುದ್ರ. ಅವ್ರ ಮುಂದೆ ಬಂದು ಪರ್ಫಾರ್ಮ್ ಮಾಡಿದಾಗ ಕೂಡ ಆ ಮ್ಯೂಸಿಕ್ ರೂಮಿಂದ ಎಲ್ಲ ಮ್ಯೂಸಿಕ್ ನೋಟ್ಸ್ ಆಚೆ ಬರೋದು. ಒನ್ ಇಂಟೈರ್ ಒಂದು ಐ ಥಿಂಕ್ ದೇ ವಾಸ್ ಒನ್ ನೈಸ್ ಹಿಡನ್ ಮೀನಿಂಗ್ ಇನ್ ಇಟ್. ಅದು ನನಗೆ ತುಂಬ ಇಷ್ಟ ಆಯಿತು. ಟು ದಿಸ್ ಟೀಮ್, ಗ್ರೇಟ್ ಜಾಬ್ ಗೈಸ್. ಜನ್ಯಾಜಿ, ಈ ಒಂದು ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ನಿಮ್ಮ ಮನಸ್ಸಿಗೆ ಎಷ್ಟು ಮುಟ್ತು? ಮೇಡಮ್, ನನಗೆ ಈಗ ಏನು ಅನಿಸ್ತಾ ಇದೆ ಅಂದರೆ ಆಸ್ ಅ ಮ್ಯೂಸಿಷಿಯನ್ ನಿಜವಾಗ್ಲೂ ಆ ಮ್ಯೂಸಿಕ್ನ ಬಂದು ತಪ್ಕೊಬೇಕು ಅಂತ ಒಂದು ಆಸೆ ಆಗ್ತಾಯಿದೆ. ಈ ಸೂಬ್ನ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು 18 ವರ್ಷ ಮ್ಯೂಸಿಕ್ ಫೀಲ್ಡ್ಗೆ ಬಂದಿದ್ದು. ಫಸ್ಟ್ ಟೈಮು ಒಂದು ತಿಂಗಳು ನಾನು ಸ್ಟುಡಿಯೋಯಿಂದ ಹೊರಗಡೆ ಇದ್ದೆ ಸಿನಿಮಾ ಶೂಟಿಂಗ್ಗೆ. ನನ್ನ ಕೀಬೋರ್ಡಿಂದ ನಾನು ಒಂದು ತಿಂಗಳು ದೂರ ಇದ್ದಿದ್ದೇ ಇಲ್ಲ 18 ವರ್ಷದಲ್ಲಿ. ಆ್ಯಂಡ್ ಅದಾದಮೇಲೆ ಶೂಟಿಂಗ್ ಮುಗಿಸ್ಬಿಟ್ಟು ಮನೆಗೆ ಬಂದು ಸ್ಟುಡಿಯೋಗೆ ಹೋಗೋಕ್ಕೆ 3 ದಿನ ಆಯಿತು. ನಾನು ಏನು ಮುಖ ತಗೊಂಡು ಒಳಗಡೆ ಹೋಗಲಿ, ನಾನು ಏನು ಹೇಳಲಿ ನಿಮಗೆಲ್ಲ, ನಿಮ್ಮನ್ನೆಲ್ಲ ಒಂದು ತಿಂಗಳು ಬಿಟ್ಟು ಹೋಗ್ಬಿಟ್ಟಿದ್ನಲ್ಲ ಅಂತ 3 ದಿನ ನನಗೆ ಭಯ ಆಗ್ತಿತ್ತು ಒಳಗಡೆ ಹೋಗೋಕ್ಕೆ. ಆ್ಯಂಡ್ ವೆನ್ ಐ ವೆಂಟ್ ಇನ್ಸೈಡ್, ನನಗೆ ತಾಯಿದು ಮತ್ತು ಗರ್ಭದೊಳಗಡೆ ಹೋದಂಗೆ ಫೀಲ್ ಆಯಿತು. ಮತ್ತು ಅದೇ ನನಗೆ ಇವಾಗ ನೋಡ್ಬೇಕಾದ್ರೆ ನನಗೆ ಫೀಲ್ ಆಯ್ತು. ಬಿಕಾಸ್ ಮ್ಯೂಸಿಕ್ ಈಸ್ ಮ್ಯಾಜಿಕ್, ಮ್ಯೂಸಿಕ್ ಈಸ್ ಎವ್ರಿಥಿಂಗ್. ಅದು ಒಳಗಡೆ ಬಂದುಬಿಟ್ರೆ ದೇರ್ ಇಸ್ ನಥಿಂಗ್, ನೀವೇನು ಹುಡುಕೋದೇ ಬೇಕಿಲ್ಲ, ಅದೇ ಎಲ್ಲ ವರ್ಕ್ ಮಾಡ್ತಾ ಹೋಗುತ್ತೆ. ದಟ್ ಅಮೇಝಿಂಗ್ ಥಾಟ್ ಮಾಸ್ಟರ್. ದೇಹಕ್ಕೆ ಬಂದಿರೋ ರೋಗ ಅಲ್ಲ, ಮನಸ್ಸಿಗೆ ಬಂದಿರೋ ರೋಗಗಳನ್ನು ತುಂಬ ಈಸಿಯಾಗಿ ಕ್ಲಿಯರ್ ಮಾಡೋಕ್ಕಾಗೋದು ಮ್ಯೂಸಿಕ್ ಮಾತ್ರ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ವಾಸ್ ಔಟ್ಸ್ಟ್ಯಾಂಡಿಂಗ್. ಆ್ಯಸ್ ಅ ಮ್ಯೂಸಿಷಿಯನ್ ಭಾಳ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅರ್ಜುನ್ ಸರ್ ಅಲ್ಲಿಂದ ಎದ್ದು ಬಂದು ವೇದಿಕೆ ಮೇಲೆ ಇಸುಬ್ನ ಅಪ್ಕೋತಾರಲ್ಲ, ನನ್ನ ಪ್ರಕಾರ ಆ ಸಂಗೀತನೇ ನಡ್ಕೊಂಡ್ಬಂದು ಈ ರಾಗಗಳನ್ನ ಅಪ್ಪಿದಷ್ಟು ಸಂತೋಷ ಆಯ್ತು. ಜನ್ಮ ಕೊಟ್ಟ ತಾಯಿಗೆ ಮಾತ್ರ ಗೊತ್ತಿರುತ್ತೆ ತನ್ನ ಮಕ್ಕಳ ಬೆಲೆ. ಎಷ್ಟು ಹಾಡುಗಳಿಗೆ ಅವರು ಜನ್ಮ ಕೊಟ್ಟಿದ್ದಾರೆ, ಎಷ್ಟು ಭಾವನೆಗಳಿಗೆ ನೀವು ಜನ್ಮ ಕೊಟ್ಟಿದ್ದೀರಾ ಸರ್. ಆ ಪೇನ್ ಇವತ್ತು ಎಲ್ಲರಿಗೂ ಗೊತ್ತಾಯ್ತು. ನಿಮ್ಮಿಂದ ಸಂಗೀತವನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ ಸರ್. ಅದು ನಿಮ್ಮ ಒಳಗಡೆ ಬೆರೆತು ಹೋಗಿದೆ. ಖಂಡಿತ ಯಶಸ್ಸು ನಿಮ್ಮ ಜೊತೆ ಇರುತ್ತೆ. ಇದು ನಮ್ಮೆಲ್ಲರ ಪ್ರಾರ್ಥನೆ ಅರ್ಜುನ್ ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಥ್ಯಾಂಕ್ ಯು. ಶಿವಣ್ಣ, ಸೂಪರ್ ಮಾಸ್ಟರ್, ಫ್ಯಾಂಟಾಸ್ಟಿಕ್. ಅಂಡ್ ಉಸಿರೇ ಸಾಂಗು ಇದಕ್ಕೂ ಏನು ಸಂಬಂಧ ಇರುತ್ತೆ ಅಂತ ನೋಡಿದೆ. ಉಸಿರಿಗೆ ಮ್ಯೂಸಿಕಲ್ ನೋಟ್ ಯಾವಾಗಲೂ ಏನಂತೀವಿ, ಇಟ್ಸ್ ಅ ಹೀಲಿಂಗ್ ದಿಸ್ ಒನ್ ಅಂತ ಅನ್ಸುತ್ತೆ 100%. ಯಾಕಂದ್ರೆ ನಾವು ಸಿನಿಮಾದಲ್ಲೂ ಮಾಡಿದೀವಿ ಅಂಡ್ ಅದನ್ನ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ. ಆಮೇಲೆ ಇಸು ಅಮೇಝಿಂಗ್ ಒಂದು ಹೀರೋ ಇದ್ದಾರೆ ಅವ್ರ ಹತ್ರ. ಅಂಡ್ ಅಕ್ಷತಾ ಸೂಪರ್, ತುಂಬಾ ಚೆನ್ನಾಗಿ ಮಾಡಿದ್ರಿ. ಯು ಟುಕ್ ಅಸ್ ಟು ಅನದರ್ ವರ್ಲ್ಡ್, ಒಂದು ಮ್ಯೂಸಿಕಲ್ ವರ್ಲ್ಡ್. ಯಾಕಂದ್ರೆ ಇವತ್ತು ಹೇಳ್ತಿದ್ರಿ, ಅರ್ಜುನ್ ಹೇಳ್ತಿದ್ರಿ ಈ ಥರ ಹೋಗಿ ತುಂಬಾ ದಿನ ಆಯ್ತು ಶೂಟಿಂಗ್, ಅದಕ್ಕೆ ಯಾಕಪ್ಪ ನೀ ಡೈರೆಕ್ಷನ್ ತಗೊಂಡೆ? ನೀವು ಮಾಡಬೇಕಾದ್ರೂ ನಿಮ್ಮಲ್ಲೇ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲೂ ಇದ್ದ ಡೈರೆಕ್ಟರ್. ಯಾಕಂದರೆ ನೀವು ಮಾಡ್ಬೇಕಾದ್ರೆ ಮ್ಯೂಸಿಕ್ನ ತೆಗೆದಿರ್ತಾರೆ ಎಲ್ಲ ಶಾರ್ಟ್ಸ್ನೂ. ಬಿಕಾಸ್ ಐ ಹ್ಯಾವ್ ಸೀನ್ ಯು, ಮ್ಯೂಸಿಕ್ ನಿಮ್ಮ ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇನ್ಸ್ಟ್ರೂಮೆಂಟ್ ಮುಗ್ದೇ ಇರೋದು ಒಂದು ಫೀಲ್ ಇರ್ಬೋದು ಅಷ್ಟೇ. ಕರೆಕ್ಟಾ? ಎಷ್ಟೇ ಸಿನಿಮಾ ಡೈರೆಕ್ಟ್ ಮಾಡಲಿ, ಮ್ಯೂಸಿಕ್ ಡೈರೆಕ್ಟರ್ ಅವರೇ ಆಗಿರ್ತಾರೆ ಆ ಪಿಕ್ಚರ್ಗೂ. ಆ್ಯಂಡ್ ಬೇರೆ ಪಿಕ್ಚರ್ಗೂ ಮಾಡ್ತಾರೆ, 100% ಮಿಸ್ ಮಾಡಲ್ಲ. ದಿಸ್ ಇಸ್ ಅ ಪ್ರಾಮಿಸ್. ಆಲ್ ದಿ ಬೆಸ್ಟ್. ಫ್ಯಾಂಟಾಸ್ಟಿಕ್ ಮಾಸ್ಟರ್, ಸೂಪರ್, ಲವ್ ಯು. ಇವತ್ತು ವಿಶೇಷವಾಗಿ ನಾವು ಅಕ್ಷತಾ ಬಗ್ಗೆ ಮಾತಾಡಲೇಬೇಕು. ಬಿಕಾಸ್ ಇಟ್ಸ್ ವೆರಿ ಚಾಲೆಂಜಿಂಗ್ ರೋಲ್. ಅದಷ್ಟು ಈಸಿಯಾಗಿ ಮಾಡುವಂಥ ಪಾತ್ರ ಅಲ್ಲ. ಒಂದು ಸೆಕೆಂಡ್ಗೂ ಕೂಡ ಆಕೆ ಆ ಪಾತ್ರದಿಂದ ಆಚೆ ಬರಲಿಲ್ಲ. ಅಕ್ಷತಾ, ಐ ನೋ ಫೈರ್ ಬ್ರ್ಯಾಂಡ್ ಬಂದ ತಕ್ಷಣ ನೀವು ಎಷ್ಟು ಇಮೋಷನಲ್ ಆದ್ರಿ ಅಂತ. ದಿಸ್ ಇಸ್ ಯೋರ್ ಮೂಮೆಂಟ್. ಇವತ್ತಿನ ದಿವಸ ನಮ್ಮಮ್ಮ ನನ್ನ ಜೊತೆಲಿ ಇರಬೇಕಾಗಿತ್ತು. ಬಟ್ ಅಮ್ಮ ಮನೇಲಿ ಕೆಲಸದಿಂದ ಬರ್ಲಿಕ್ಕಾಗಿಲ್ಲ. ಈ ಹ್ಯಾಟ್ನ ನಾನು ಅಮ್ಮಗೆ ಹಾಕ್ಬೇಕಾಗಿತ್ತು. ಅಮ್ಮ ನನಗೋಸ್ಕರ ತುಂಬ ಪಟ್ಟಿದ್ದಾರೆ. ಅಮ್ಮ ಬರೋಕ್ಕಾಗಿಲ್ಲ ಅಂತ ನನ್ನ ಸರ್ ಬಂದಿದ್ದಾರೆ. ಅಕ್ಷತಾ ಅವರ ಮಾಸ್ಟರು ಸರ್, ತಮ್ಮ ಹೆಸರು? ಸೌಲ್. ಥ್ಯಾಂಕ್ ಯು ಸೋ ಮಚ್. ಇಂಥ ಅದ್ಭುತವಾದಂಥ ಟ್ಯಾಲೆಂಟನ್ನು ನಮ್ಮ ವೇದಿಕೆಗೆ ಕೊಟ್ಟಿದ್ದಕ್ಕೆ. ನೋಡಿ, ಇವತ್ತು ಅವ್ರು ನಿಮ್ಮನ್ನ ತುಂಬ ಹೆಮ್ಮೆಗೊಳಿಸಿದ್ದಾರೆ. ಅಕ್ಷತಾ,
ಇವತ್ತು ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿರ. ಟಿವಿಲಿ ನಿಮ್ಮಮ್ಮ ನೋಡಿ ಖುಷಿಯಾಗಿ ಮುಂದಿನ ವಾರ ಬಂದ್ಬಿಡ್ತಾರೆ, ಓಕೆನಾ? ಸೊ ಅಳ್ಬಾರ್ದು. ಇಶುಪ್ ತರ ಯಾವಾಗ್ಲೂ ಜಾಲಿಯಾಗಿ ಶೇಕತ್ತಾಗಿರ್ಬೇಕು. ಇವತ್ತು ಇಶು ಅಳ್ಳಾಡ್ತಿಲ್ಲ, ನನಗೆ ಅದೇ ನನಗೆ ಆಶ್ಚರ್ಯ. ನನಗೆ ಈ ಸಾಂಗ್ ಇದೆಯಲ್ಲ ಬಹಳ ಟಚಿಂಗ್ ಸಾಂಗ್ ಅಂಡ್ ಆ ಕ್ಯಾರೆಕ್ಟರೈಸೇಷನ್ ಗೊತ್ತಾಗುತ್ತೆ. ಅಂದ್ರೆ ಅವತ್ತು ಇದಿಲ್ಲ, ಊಟ ಇಲ್ಲ, ಹಸುವಿದೆ, ಬಟ್ ಹಸುವಿನಲ್ಲೇ ಆ ಒಂದು ಹಬ್ಬನ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ನಮಗ್ ಗೊತ್ತಿಲ್ಲದೆ ವಿಲ್ ಗೋ ಇನ್ಸೈಡ್ ದೆಮ್. ಬಟ್ ನಾ ಶೂಟಿಂಗ್ ಎಲ್ಲ ಹೋಗಿದ್ ಜ್ಞಾಪಕನೇ ಇಲ್ಲ ಈ ಟೈಮ್. ನಾ ಶೂಟಿಂಗ್ ಜಾಸ್ತಿ ಹೋಗ್ತಾನೆ ಇರ್ಲಿಲ್ಲ. ಅದೆಲ್ಲ ಏನೇ ಇದ್ರು ಅಪ್ಪು ಪೂರ್ಣಿಮಾ ಅವರಿಬ್ರೆ ಜಾಸ್ತಿ. ಬಟ್ ಅಪಾರ್ಟ್ ಫ್ರಮ್ ದಟ್ ನನಗೆ ಆಕ್ಟಿಂಗ್ ಅಂತ ಬಂದಿದ್ದೆ 82, 83 ನಾನು ಕಾಲೇಜ್ ಓದ್ಬೇಕಾದ್ರೆ ನಾನು ಯಾರೋ ಕೇಳಿದ್ರು ಸಿನಿಮಾ ಆಕ್ಟ್ ಮಾಡ್ತೀನಿ ಅಂತ. ಅದು ಬಂದು ಅವಾಗ ಅನ್ಸ್ತು, ಅವ್ರ ಮನೆಗೆ ಬಂದು ಕೇಳಿದ್ರು. ಅದಾದ್ಮೇಲೆ ಅವ್ರು ರಾಜ್ಕುಮಾರ್ ಮಗ ಅಂತಾನು ಹೇಳ್ಬಿಟ್ಟೆ ನಾನು. ಅದಾದ್ಮೇಲೆ ಆಕ್ಟಿಂಗ್ ಅನ್ನೋದು ಸರಿ, ಯಾಕೆ ನಾನು ಹೀರೋ ಆಗ್ಬಾರ್ದು ಅಂತ ಕನ್ನಡ ಹೋಗಿ ನೋಡ್ಕೊಂಡು ನಾನು ಹೀರೋ ತರ ಕಾಣ್ತೀನ, ಓಕೆ ಹಬ್ಬ ಪರವಾಗಿಲ್ಲಪ್ಪ, ನಾವು ಹೀರೋ ತರ ಕನ್ನಡ ಮುಂದೆ ಹೋಗ್ಬಿಟ್ಟು ನೀವು ಕೇಳ್ಕೊಂಡ್ರ? ಮತ್ತೆ ನಾವು ಅವಾಗ ಕಮಲ್ ಹಾಸನ್, ಅಮಿತಾಬ್ ಬಚ್ಚನ್ ಎಲ್ಲ ದೊಡ್ಡ ಫ್ಯಾನ್ಸ್ ನಾವು. ಅವರೆಲ್ಲ ಹೆಂಗಿದ್ದಾರೆ ಅವರು, ಕಮಲ್ ಹಾಸನ್ ಕಡ್ದು ಬಿಡ್ಬೇಕು ಅನ್ಸುತ್ತೆ, ಅಷ್ಟು ಸುಂದರ ಅವರು. ಅಮಿತಾಬ್ ಬಚ್ಚನ್ ಸ್ಟೈಲು, ಹೈಟು, ವಾಯ್ಸ್ ಹಿಂಗಿರ್ಬೇಕಾದ್ರೆ ನಾವೆಲ್ಲ ಅನ್ಕೊಂಡಿದ್ದ ಹೀರೋ ಅಂದ್ರೆ ಹಂಗಿರ್ಬೇಕು, ರಾಜ್ಕುಮಾರ್ ತರ ಇರಬೇಕು, ವಿಷ್ಣುವರ್ಧನ್ ತರ ಇರಬೇಕು, ಆ ರೀತಿ ನಾವು ನೋಡ್ತಿದ್ದವರು. ಸೊ ಇದೆಲ್ಲ ಒಂದು ಇನ್ಸ್ಪಿರೇಷನ್ ಆಗಿ ಸಡನ್ ಆಗಿ ಅಪ್ಪಾಜಿಗೆ ಓಕೆ ಅಪ್ಪಾಜಿ ಮಾಡ್ತೀನಿ ಅಂತ ಹೇಳಿದೆ. ಅವಾಗ ಡಿಗ್ರಿ ಮುಗಿಸೋದು, ಡಿಗ್ರಿ ಮುಗಿಸಿದೆ, BSc ಕೆಮಿಸ್ಟ್ರಿ ಮುಗಿಸಿದೆ. ಅದಾದ್ಮೇಲೆ ಆಕ್ಟಿಂಗ್ ಕೋರ್ಸ್ ಸೇರ್ಕೊಂಡೆ 1 year. ಆಮೇಲೆ ವೆಂಪಟಿ ಚಿನ್ನಿ ಸತ್ಯಂ ಅಂತ ಅವ್ರ ಹತ್ರ ಕುಚಿಪುಡಿ ಡ್ಯಾನ್ಸ್ ಕಲಿತೆ. ಅದಾದ್ಮೇಲೆ ಕೈಲಾಸಂ ಅವರು ನನಗೆ ಬೇಸಿಕ್ ಫಿಲ್ಮ್ ಸ್ಟೆಪ್ಸ್ ಹೇಳ್ಕೊಟ್ರು. ಅದಾದ್ಮೇಲೆ 86 ಶುರುವಾಗಿದ್ದು ಇನ್ನೂ ದೇವರ ಆಶೀರ್ವಾದದಿಂದ ಹೋಗ್ತಾನೆ ಇದೆ. ಗೊತ್ತಿಲ್ಲ ಅದಿನ್ನೂ ಎಷ್ಟು ವರ್ಷ ಹೋಗುತ್ತೆ ಅಂತ. ಐ ಥಿಂಕ್ ಎಲ್ಲರೂ ಎಷ್ಟು ಸಪೋರ್ಟರ್ಸ್ ಇದ್ದಾರೆ ನನಗೆ. ಐ ಥಿಂಕ್ ಎಸ್ಪೆಷಲಿ ಇಂಡಸ್ಟ್ರಿ, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಇಂಥ ಕೊರಿಯೋಗ್ರಾಫರ್ಸ್, ಆರ್ಟಿಸ್ಟ್ಗಳು, ಮ್ಯೂಸಿಕ್ ಡೈರೆಕ್ಟರ್ಸ್ಗಳು. ಸೊ ಅದೃಷ್ಟ ಅಷ್ಟೇನೇನಿಲ್ಲ. ಬಟ್ ಇಷ್ಟೆಲ್ಲ ಸೀಕ್ವೆನ್ಸ್ ಅದೆಲ್ಲ ದೊಡ್ಡವರು, ಅಪ್ಪಾಜಿ, ಅಮ್ಮ ಅವ್ರ ಹತ್ರದಿಂದ ಬಂದಿದ್ದು. ಸೊ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಅದಕ್ಕೆ ಯಾವುದೇ ಸ್ಟೇಜ್ಗೆ ಹೋದ್ರೆ ಅನ್ಸೋದೇನಿದೆ, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ. ಅದಕ್ಕೆ 6th season ಬರ್ಬೇಕಾದ್ರೆ DKDಗೆ ಬಂದಿರೋದೇ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಅನಿಸ್ತೇ ಹೊರತು ನಾನು ಬೇರೆಯವ್ರ ಮನೆಗೆ ಹೋಗ್ತೀನಿ ಅಂತ ಅನ್ಸ್ಲಿಲ್ಲ. ನಮ್ಮ ಮನೆಗೆ ತಿರ್ಗಾ ಬರ್ತಾ ಇದೀವಿ ಅಂತ ಅದು. ಈ ಸಾಂಗ್ ಬಗ್ಗೆ ಮಾತಾಡಿ ನಾವು ಎಷ್ಟೆಲ್ಲ ಬಂದ್ಬಿಡ್ತು. ಅಂಡ್ ಥ್ಯಾಂಕ್ಸ್ ಎನಿವೇ, ನೀವು ಆ ಸಾಂಗ್ ಟ್ರೈ ಮಾಡಿದ್ರಿ. ಡೋಂಟ್ ಫೀಲ್ ಬ್ಯಾಡ್. ನೆಕ್ಸ್ಟ್ ವೀಕ್ ಬಿಡಮ್ಮ ಇನ್ನು ಫೈರ್ ಬ್ಯಾಂಡ್ ತಗೊಂಡು ಹೋಗ್ತಾನೆ ಇರ್ತೀರ ಬಿಡಮ್ಮ ಇನ್ನು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಪ್ರಜ್ವಲ್ ಹಾಗೂ ಚೈತನ್ಯ. ನಿಮ್ಮ ಪರ್ಫಾರ್ಮೆನ್ಸ್ಗೆ ನಮ್ಮ ಜಡ್ಜಸ್ ಕೊಡುವಂತ ಸ್ಕೋರ್ಸ್ ಏನು ಅಂತ ನೋಡೋಣ. ಜನಿಯಾಜಿ 8, ರಕ್ಷಿತಾ ಮ್ಯಾಮ್ 8, ರಾಘು 8, ಚಿನಿ ಮಾಸ್ಟರ್ 7.5. ಸೊ 31.5 ನಿಮ್ಮ ಟೋಟಲ್ ಸ್ಕೋರ್. ಬೆಸ್ಟ್ ವಿಶಸ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.